ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ರೀಚ್ ಆಗಲಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಎರಡನೇ ಪಾಯಿಂಟ್, ಅವರು ಜನವರಿ 12 1863ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ನಾಲ್ಕನೇ ಪಾಯಿಂಟ್ ನೋಡಿ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಅಚ್ಚುಮೆಚ್ಚಿನ ಶಿಷ್ಯರು ಮತ್ತು ರಾಮಕೃಷ್ಣ ಮಠದ ಸಂಸ್ಥಾಪಕರು. ಮತ್ತು ನೋಡಿ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಅಚ್ಚುಮೆಚ್ಚಿನ ಶಿಷ್ಯರು ಮತ್ತು ರಾಮಕೃಷ್ಣ ಮಠದ ಸಂಸ್ಥಾಪಕರು. ಓಕೆನಾ? ರೈಟ್. ಐದನೇ ಪಾಯಿಂಟ್ ನೋಡಿ, ಅವರು ಬಾಲ್ಯದಿಂದಲೂ ಪ್ರತಿದಿನ ಧ್ಯಾನ ಮಾಡುತ್ತಿದ್ದರು. ಆರನೇ ಪಾಯಿಂಟ್, ಅವರು ಆಟದಲ್ಲೂ ಓದಿನಲ್ಲೂ ಮೊದಲ ಸ್ಥಾನ. ಪಾಠವನ್ನು ಒಂದು ಬಾರಿ ಓದಿದರೆ ಸಾಕು ನೆನಪಿಟ್ಟುಕೊಳ್ಳುತ್ತಿದ್ದರು. ಮತ್ತೊಮ್ಮೆ ನೋಡಿ, ಅವರು ಆಟದಲ್ಲೂ ಓದಿನಲ್ಲೂ ಮೊದಲ ಸ್ಥಾನ, ಪಾಠವನ್ನು ಒಂದು ಬಾರಿ ಓದಿದರೆ ಸಾಕು ನೆನಪಿಟ್ಟುಕೊಳ್ಳುತ್ತಿದ್ದರು. ಏಳನೇ ಪಾಯಿಂಟ್, ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಎಂಟನೇ ಪಾಯಿಂಟ್, ಅವರ ಅಮೇರಿಕಾದ ಚಿಕಾಗೋದಲ್ಲಿನ ಭಾಷಣ ಪ್ರಪಂಚದ ಜನರನ್ನು ಭಾರತದ ಕಡೆ ಆಕರ್ಷಿಸುವಂತೆ ಮಾಡಿತು. ಮತ್ತು ನೋಡಿ, ಅವರ ಅಮೇರಿಕಾದ ಚಿಕಾಗೋದಲ್ಲಿನ ಭಾಷಣ ಪ್ರಪಂಚದ ಜನರನ್ನು ಭಾರತದ ಕಡೆ ಆಕರ್ಷಿಸುವಂತೆ ಮಾಡಿತು. 9ನೇ ಪಾಯಿಂಟ್, ಅನಾರೋಗ್ಯದ ಕಾರಣ ಅವರು ಜುಲೈ 4, 1902ರಂದು ನಿಧನರಾದರು. 10ನೇ ಪಾಯಿಂಟ್, ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ 1984ರಿಂದ
1984ರಿಂದ ಆಚರಿಸಲಾಗುತ್ತಿದೆ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸದ್ಯ ಇಂಥ ಅನೇಕ ವೀಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ವಿಷಯದೊಂದಿಗೆ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.